ಅವರಿಬ್ರು ಇತ್ತೀಚೆಗಷ್ಟೇ ಮದುವೆ ಆಗಿದ್ರು. ಕೃಷ್ಣಾ ನದಿ ನೋಡೋಣ ಬಾ ಅಂತ ಕರ್ಕೊಂಡ್ ಬಂದ ಹೆಂಡತಿ ಫೋಟೋ ತಗೊಳ್ಳೋಣ ಬಾ ಅಂತ ಮರಳು ಮಾಡಿದ್ದಾಳೆ. ಗಂಡನನ್ನ ಸೇತುವೆ ತುದಿಯಲ್ಲಿ ನಿಲ್ಲಿಸಿ ತನ್ನ ಕೈಯಾರೆ ತಳ್ಳಿದ್ದಾಳಂತೆ. ಯಾಕೇನಾಯ್ತು? ಯಾರಿಗೆ ಫೋನ್ ಮಾಡಿಲ್ಲ, ಅತ್ತ ಏನಾಗ್ಬೇಕು ನಿಮಗೆ? ಅವಳನ್ನ ಹಿಡೀರಿ ಬ್ರೋ, ಮೊದಲು ಹಿಡ್ಕೊಳ್ಳಿ ಬ್ರೋ. ಅವಳ ಮಾತು ನಂಬೇಡಿ ಬ್ರೋ, ಅವಳೇ ನನ್ನನ್ನ ತಳ್ಳಿದ್ದು ಬ್ರೋ. ನದಿ ಮಧ್ಯೆ ಬಂಡೆ ಮೇಲೆ ಕೂತ್ಕೊಂಡ ಯುವಕ ತನ್ನ ಹೆಂಡತಿಯನ್ನೇ ಹಿಡ್ಕೊಳ್ಳಿ ಬ್ರೋ ಅಂತಿದ್ರೆ ಸೇತುವೆ ಮೇಲಿದ್ದವರೆಲ್ಲ ಕಂಗಾಲಾಗಿ ಹೋಗಿದ್ರು. ಯಾಕಂದ್ರೆ ಹೆಂಡತಿಯೇ ಇವನನ್ನ ತಳ್ಳಿದ್ಲು. ಬೇರೆ ಏನಾದ್ರೂ ಕಥೆಗಿದೆಯೋ ಗೊತ್ತಿಲ್ಲ. ಆದ್ರೆ ಉಕ್ಕಿ ಹರಿಯೋ ನದಿ ನೀರಲ್ಲಿ ಕೊಚ್ಚಿ ಹೋಗ್ತಿದ್ದವ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾನೆ. ಕೆಲ ದಿನಗಳ ಹಿಂದಷ್ಟೇ ಮದುವೆಯಾದ ದಂಪತಿ ಸೇತುವೆ ಮೇಲೆ ನಿಂತ್ಕೊಂಡು ಹೈ ಡ್ರಾಮಾ ಸೃಷ್ಟಿಸಿದ್ದಾರೆ. ಗಂಡನ ಫೋಟೋ ತೆಗೀತೀನಿ ಅಂದವಳು ಜೀವ ತೆಗೆಯೋದಕ್ಕೆ ಹೊಂಚು ಹಾಕಿದ್ಲಂತೆ. ಯಾಕೇನಾಯ್ತು? ಯಾರಿಗೆ ಫೋನ್ ಮಾಡಿಲ್ಲ, ಅತ್ತ ಏನಾಗ್ಬೇಕು ನಿಮಗೆ? ಹಸ್ಬೆಂಡ್ ಫೋಟೋ ತೆಗಿ. ಅಕ್ಕಿನೇನ ದೂಕಿರೋದು? ಅಲ್ಲೇರ ಫೋಟೋ ಪೋಸ್ ಕಾದಿತ್ತು ಶಾ. ಸ್ಮೈಲ್ ಪ್ಲೀಸ್ ಅಂದ್ಲಂತೆ, ನದಿಗೆ ತಳ್ಳಿದ್ಲಂತೆ. ಶಿವ ಶಿವ, ಎಂತೆಂತ ವಿಚಿತ್ರ ಕಥೆಗಳಿವೆ ನೋಡಿ. ಗಂಡ ಅನ್ನಿಸಿಕೊಂಡವ ನದಿ ಮಧ್ಯೆಯ ಬಂಡೆ ಮೇಲೆ ಕೂತ್ಕೊಂಡು ಬಾಯಿ ಬಡ್ಕೊಳ್ತಿದ್ರೆ ಸೇತುವೆ ಮೇಲೆ ನಿಂತ್ಕೊಂಡ ಹೆಂಡತಿ ನಾನಂಥವಳಲ್ಲ ಅಂತಿದ್ದಾಳೆ. ರಾಯಚೂರಿನ ಶಕ್ತಿನಗರದ ಯುವಕ ಹಾಗೂ ಯಾದಗಿರಿಯ ವಡಗಿರ ತಾಲೂಕಿನ ಯುವತಿ ಇತ್ತೀಚೆಗಷ್ಟೇ ಮದುವೆಯಾಗಿದ್ರು. ಇಬ್ಬರ ಮಧ್ಯೆ ಅದೇನ್ ಸಮಸ್ಯೆಗಿತ್ತೋ ಗೊತ್ತಿಲ್ಲ. ಗಂಡನನ್ನ ಪುಸಲಾಯಿಸಿದವಳು ಗುರ್ಜಾಪುರದ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಕರ್ಕೊಂಡು ಬಂದಿದ್ದಾಳೆ. ಮೊದಲೇ ಮಳೆರಾಯ ಹುಚ್ಚೆದ್ದು ಸುರಿಯುತ್ತಿದ್ದ, ಹೀಗಾಗಿ ಕೃಷ್ಣಾ ನದಿ ಕೂಡ ಅಬ್ಬರಿಸ್ತಿದೆ. ಸೇತುವೆ ಮೇಲೆ ನಿಂತ್ಕೊಂಡವರು ಒಂದಿಷ್ಟು ಹೊತ್ತು ಪ್ರೇಮ ಪಕ್ಷಿಗಳಂತೆ ಖುಷಿಯಾಗಿದ್ರು. ಮೊದಲು ತನ್ನ ಫೋಟೋ ತೆಗೆಸಿಕೊಂಡವಳು ನಂತರ ನಿನ್ನ ಫೋಟೋ ತೆಗೀತೀನಿ ಅಂತ ಬ್ರಿಡ್ಜ್ ತುದಿಗೆ ಹೋಗಿ ನಿಲ್ಲಲು ಹೇಳಿದ್ದಾಳೆ. ಹೆಂಡತಿಯ ಪ್ರೀತಿಗೆ ಕರಗಿ ಹೋದವ 10 ಕಡೆ ನಿಂತ್ಕೊಂಡು ಪೋಸ್ ಕೊಟ್ಟಿದ್ದು. ಈ ವೇಳೆ ಅದೇನಾಯ್ತೋ ಗೊತ್ತಿಲ್ಲ, ಸೇತುವೆಯ ತುದಿಯಲ್ಲಿದ್ದವನನ್ನ ಏಕಾಏಕಿ ತಳ್ಳಿದ್ಲು ಅಂತ ಗಂಡನೇ ಆರೋಪ ಮಾಡ್ತಿದ್ದಾನೆ. ಅಲ್ಲಣ್ಣ ಹೆಂಗ್ ಬಿದ್ದಣ್ಣ ಆ ಕಡೆ? ಬ್ರೋ ಅಕ್ಕೇನೆ ದೂಕ್ಯ ಬ್ರೋ. ಫೋಟೋ ಐತಿ ನಾನು ಹೊಸ್ತಾಗಿ ಒಂದು ಸೆಲ್ಫಿ ಇಡಮಂದ್ರೆ ಒಳ್ಳೆ ಒಂದು ಎಲ್ಲರಿಗೆ ಚೇಬಿಟ ಬಿದ್ದಾನಂತ ನೋಡ್ರಿ. ಕೃಷ್ಣಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿರೋದ್ರಿಂದ ಸ್ವಲ್ಪ ದೂರ ಕೊಚ್ಚಿಕೊಂಡು ಹೋಗಿದ್ದಾನೆ. ಆದ್ರೆ ಗೀತನಿಗೆ ಈಜು ಬರ್ತಿದ್ರಿಂದ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. ಬಂಡೆ ಮೇಲೆ ಕೂತ್ಕೊಂಡು ಕಾಪಾಡಿ ಅಂತ ಕೂಗಿಕೊಳ್ತಿದ್ದ. ಈತನನ್ನ ನೋಡಿದ ಸ್ಥಳೀಯರು ಓಡೋಡಿ ಬಂದಿದ್ದಾರೆ. ಏನಾಯ್ತು ಅಂತ ಕೇಳ್ತಿದ್ದಂತೆ ಅಸಲಿ ಕಥೆ ಬಿಚ್ಚಿಟ್ಟಿದ್ದಾನೆ. ಅವಳೇ ನನ್ನನ್ನ ತಳ್ಳಿದ್ದು ಬ್ರೋ, ಅವಳನ್ನ ಮೊದಲು ಹಿಡ್ಕೊಳ್ಳಿ ಬ್ರೋ ಅಂತ ಕೂಗಾಡ್ತಿದ್ದ. ಕೊನೆಗೆ ಹಗ್ಗದ ಸಹಾಯದಿಂದ ವ್ಯಕ್ತಿಯನ್ನು ರಕ್ಷಣೆ ಮಾಡಿದ್ದಾರೆ. ಮೋಸ ಮಾಡಿದ್ದ ಮತ್ತೆ ಎಷ್ಟು ಗಂಡನ ಕೊಡ್ಬೇಕಂದ್ರೆ ಎಷ್ಟು ಇರ್ಬೇಕಾಗಿ ಅಂತ ಹೋಗ್ಬಿಡಕ್ರಿ. ಹೌದೌದು ಕೊಳ್ಳಕ್ಕೇನಜ್ಜ ಅಂತ ನಾವು ಒಳ್ಳೆ ನನಗೆ ಇಷ್ಟ ಇಲ್ಲ ಅಂತ ಹೋಗ್ಬಿಡಕು. ಬ್ರಿಡ್ಜ್ ಐತಿರೋದು ಬ್ರಿಡ್ಜಿನಲ್ಲಿ ಫೋಟೋ ತಕ್ಕಣಮ್ಮಂತೆ ಹೋಗಿ ಹಂಗ ಮಾಡ್ಯಾಳ. ಯುವಕ ಹೇಳ್ತಿರೋದೊಂದೇ, ಇವಳೇ ನನ್ನನ್ನ ತಳ್ಳಿದ್ದು, ಇವಳೇ ನನ್ನನ್ನ ನೂಕಿತ್ತು ಅಂತ. ನದಿಗಿಂತ ಮೇಲೆದ್ದು ಬಂದವ ಮೊದಲು ನೋಡಿದ್ದೆ ಪತ್ನಿ ಮೊಬೈಲ್ ಅನ್ನ. ಆದ್ರೆ ಯುವತಿ ಮಾತ್ರ ನಾನೇನೂ ಮಾಡಿಲ್ಲ ಅಂತಿದ್ದಾಳೆ. ನಾನು ನಮ್ಮ ಅಮ್ಮನಿಗೆ ಬಿಟ್ರೆ ಯಾರಿಗೂ ಫೋನ್ ಮಾಡಿಲ್ಲ, ನಾನ್ ಯಾಕೆ ತಳ್ಳಲಿ ಅಂತಿದ್ದಾಳೆ. ಒಂದಿಷ್ಟು ಹೊತ್ತು ಸೇತುವೆ ಮೇಲೂ ಹೈಡ್ರಾಮಾ ಶುರು ಮಾಡಿದವರು ನೋಡುತ್ತಿದ್ದಂತೆ ಏನೂ ಆಗಿಲ್ಲ ಅನ್ನೋ ಅಂತೆ ಇಬ್ಬರು ಕೂಡ ಬೈಕ್ ಹತ್ತಿ ಹೋಗಿದ್ದಾರೆ. ಆ ಬ್ರಿಡ್ಜಲ್ಲಿ ಸೆಲ್ಫಿ ತಗೊಳ್ಳೋ ನೆಪದಲ್ಲಿ ನಿಂತ್ಕೊಂಡಿದ್ದಾರೆ. ಹಸ್ಬೆಂಡ್ ನೀರು ಬಿದ್ದಿದ್ದಾರೆ. ಅದೇ ಇನ್ವೆಸ್ಟಿಗೇಷನ್ ಅಷ್ಟೇ ಗೊತ್ತಾಗಬೇಕು, ಅವರೇ ಬಿದ್ದರು ಅಥವಾ ಪುಷ್ ಮಾಡಿ
ದುರಂತರ ಬಗ್ಗೆ, ಮತ್ತು ಅಲ್ಲಿ ಲೋಕಲೈಟ್ಸ್ ಅವ್ರನ್ನ ಸರ್ವೈವ್ ಮಾಡಿರೋದ್ರ ಬಗ್ಗೆ ಆ ವಿಡಿಯೋ ಹರಿದಾಡ್ತಾ ಇದೆ. ಯಾವಾಗ ಇದು ದೊಡ್ಡ ಸುದ್ದಿ ಆಯ್ತು, ರಾಯಚೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಟ್ನಲ್ಲಿ ನಿಜಕ್ಕೂ ಗಂಡನ ಕೊಲೆಗೆ ಪತ್ನಿಯೇ ಸಂಚು ರೂಪಿಸಿದ್ಲ ಅಥವಾ ಬೇರೆ ಕಾರಣವಾ ಅನ್ನೋದು ಪೊಲೀಸ್ ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಿದೆ. ಯಾಕೇನಾಯ್ತು? ಯಾದಗಿರಿಯಿಂದ ಗಣೇಶ್ ಪಾಟೀಲ್ ಜೊತೆ ವಿಶ್ವನಾಥ್ ಹೂಗ, ನ್ಯೂಸ್ 18 ರಾಯಚೂರು. ಆತ ಉತ್ತರ ಕರ್ನಾಟಕದಲ್ಲಿ ಸಖತ್ ಸದ್ದು ಮಾಡ್ತಾ ಇದ್ದ ಜಾನಪದ ಕಲಾವಿದ. 25 ವರ್ಷಕ್ಕೆ ದೊಡ್ಡ ಹೆಸರು ಮಾಡಿದ್ದ. ಆದರೆ ಸ್ನೇಹಿತರ ಬಳಿ ಮಾಡಿದ್ದ 50,000 ಸಾಲ ಜೀವವನ್ನೇ ತೆಗೆದಿದೆ. ಸ್ನೇಹಿತರ ಸಂಚಿಗೆ ದುರಂತ ಅಂತ್ಯವಾಗಿದ್ದಾನೆ. ಉತ್ತರ ಕರ್ನಾಟಕ ಅಂದ್ರೆ ಕಲಾವಿದರ ತವರೂರು. ಜಾನಪದ ಕಲೆಯಿಂದ ಹಿಡಿದು ರಂಗಕಲೆವರೆಗೂ ಇವರದ್ದೇ ಹವ. ಅದರಲ್ಲೂ ಈಗೀಗಂತೂ ಜಾನಪದ ಸಾಂಗ್ಗಳ ರಿಮೆಕ್ಸ್ ಹಾವಳಿ ಜೋರಾಗಿದೆ. ದೇಸಿ ಹಾಡುಗಳಿಂದಲೇ ಅದೆಷ್ಟೋ ಕಲಾವಿದರು ಮನೆ ಮನೆ ಮಾತಾಗಿದ್ದಾರೆ. ಅಂಥವರಲ್ಲಿ ಯುವ ಗಾಯಕ ಮಾರುತಿ ಬೂದಿಹಾಳ ಕೂಡ ಒಬ್ರು. ಗೆಚ್ಚಿಗಿಲಿಗಿಲಿ ಸಾಂಗ್ಗಳ ಮೂಲಕ ತನ್ನದೇ ಅಭಿಮಾನಿ ಬಳಗ ಕಟ್ಕೊಳ್ಳೋದಕ್ಕೆ ಶುರು ಮಾಡಿದ್ದ. ಹಾಡುಗಳನ್ನ ರಚಿಸೋದಷ್ಟೇ ಅಲ್ಲದೆ ತಾನೇ ಹಾಡ್ತಿದ್ರಿಂದ ಉತ್ತರ ಕರ್ನಾಟಕ ಮಂದಿ ಈತನ ಕಂಠಸಿರಿಗೆ ಫಿದಾ ಆಗಿ ಹೋಗಿದ್ರು. ಅದರಲ್ಲೂ ಬಾ ಹುಡುಗಿ ಪಂಚಮಿಗೆ ಹಾಗೂ ಡ್ರೈವರ್ ಮಾವ ಅಂತಿದ್ದಿ, ಡೈಲಿ ಜೀವ ತಿಂತಿದ್ದಿ ಅನ್ನೋ ಸಾಂಗ್ಗಳಂತೂ ಸಿಕ್ಕಾಪಟ್ಟೆ ಕ್ಲಿಕ್ ಆಗಿದ್ವು. ದೋಸ್ತ ಅಂತಿದ್ರು, ಜೊತೆಗಿದ್ದವರೇ ಚಟ್ಟ ಕಟ್ಟಿದ್ರು. ಕೊಟ್ಟ ಹಣ ಕೇಳಿದ್ರು, ಕೊಟ್ಟಿಲ್ಲ ಅಂತ ಕೊಂದು ಎಸ್ಕೇಪ್ ಆದ್ರು. ಈತನ ಹೆಸರು ಮಾರುತಿ ಲಠ್ಠೆ ಅಂತ. ಜಸ್ಟ್ 25 ವರ್ಷ. ಚಿಕ್ಕ ವಯಸ್ಸಲ್ಲೇ ದೊಡ್ಡ ಹೆಸರು ಮಾಡಿದ್ದ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬೂದಿಹಾಳ ಗ್ರಾಮದ ಮಾರುತಿಗೆ ಸಾವಿರಾರು ಅಭಿಮಾನಿಗಳು ಹುಟ್ಕೊಂಡಿದ್ರು. ಬರೀ ಹಾಡು, ಲಿರಿಕ್ಸ್, ಜಾನಪದ ಅಂದ್ಕೊಂಡಿದ್ದಿದ್ರೆ ಇವತ್ತು ಈ ಸ್ಥಿತಿ ಬರ್ತಿರ್ಲಿಲ್ಲ. ಸ್ನೇಹಿತರ ಬಳಿ ಒಂದಿಷ್ಟು ಹಣವನ್ನ ಸಾಲವಾಗಿ ಪಡೆದಿದ್ದೇ ಕಂಟಕವಾಗಿದೆ. ಮಾರುತಿ ಹಾಡೋದ್ರ ಜೊತೆಗೆ ಕೃಷಿ ಕೆಲಸವನ್ನು ಮಾಡ್ಕೊಂಡಿದ್ದ. ಹೀಗಾಗಿ ಕಬ್ಬು ಕಟಾವು ಮಾಡಿಸೋದಿಕ್ಕಂತ ತನ್ನ ಸ್ನೇಹಿತರ ಬಳಿ 50,000 ರೂಪಾಯಿ ಸಾಲ ಮಾಡಿದ್ನಂತೆ. ಟೈಮ್ಗೆ ಸರಿಯಾಗಿ ವಾಪಸ್ ಕೊಡ್ತೀನಿ ಅಂದವನಿಗೆ ಸಾಲದ ಹಣ ಹಿಂತಿರುಗಿಸೋದಿಕ್ಕಾಗಿರ್ಲಿಲ್ಲ. ಇದೇ ವಿಷಯವಾಗಿ ಆಗಾಗ ಜಗಳ ಕೂಡ ನಡೀತಿತ್ತಂತೆ. ಯಾವಾಗ ಕೊಟ್ಟ ಸಾಲ ವಾಪಸ್ ಬರಲಿಲ್ವೋ ಮಾರುತಿ ಸ್ನೇಹಿತರು ಉರಿದು ಹೋಗಿದ್ದಾರೆ. ನಂಬಿ ಹಣ ಕೊಟ್ಟಿದ್ದಕ್ಕೆ ನಮಗೆ ಮೋಸ ಮಾಡ್ದ, ಇವನಿಗೊಂದು ಗತಿ ಕಾಣಿಸಬೇಕು ಅಂತ ಹೊಂಚು ಹಾಕಿದ್ದಾರೆ. ನಿನ್ನೆ ರಾತ್ರಿಯೂ ಹಣದ ವಿಷಯವಾಗಿ ಗಲಾಟೆ ಮಾಡಿಕೊಂಡಿದ್ದಾರೆ. ಈ ವೇಳೆ ಸ್ನೇಹಿತನಿಗೆ ಫೋನ್ ಮಾಡಿದ್ದ ಮಾರುತಿ, ನನ್ನ ಮೇಲೆ ಹಲ್ಲೆ ಮಾಡ್ತಿದ್ದಾರೆ, ಹುಡುಗರನ್ನ ಕರ್ಕೊಂಡು ಬಾ ಅಂದಿದ್ದಂತೆ. ಇದನ್ನ ಕೇಳ್ತಿದ್ದಂತೆ ಹಂತಕರು ರಾಡ್ನಿಂದ ಹೊಡೆದು ಮಾರುತಿಯ ಕಥೆ ಮುಗಿಸಿದ್ದಾರೆ. ಮಾರುತಿನ್ರಿ ದೋಸ್ತ್ ಬಂದು ಕರ್ಕೊಂಡು ಅದನ್ರಿ ಈರಪ್ಪ ಹಾಕಿ ಹೊಟ್ಟೆ, ಅಜ್ಜಿತ್ ಹಾಕಿ ಹೊಟ್ಟೆ, ಮಾರುತಿ ಗಂಟೆ, ಮಾಂತೇಶ್ ಗಂಟೆ, ಇಟ್ಟು ಮಂದಿ ಎಲ್ಲ ಅದಾರ ಇದ್ರಾಗ. ಮಾಂತೇಶ್ ಗಂಟೆ ನೋಡಿದಂತ ನಮಗೆ ಬಂದು ಹೇಳಿ ಕಾರ್ ಗಾಡಿ ಅವಾಜ್ ಜಾಗನ ನಾವೆಲ್ಲರೂ ಓಡಿ ಹೋಗಿದೇವ್ರಿ. ನಾವು ಹೋಗ್ಬಿಡುದಂದ್ರೆ ನಮ್ಮ ತಮ್ಮನ ಏನ ಅಲ್ಲಿ ಬಿದ್ದೈತ್ರಿ. ಅದನ್ನ 4 ಜನ ಕೂಡಿ ಮಾಡ್ಯಾರ್ತಾರೆ. ಅಜ್ಜಿ ತಕ್ಕಿ ಹೊಟ್ಟೆ, ಈರಪ್ಪ ಹಾಕಿ ಹೊಟ್ಟೆ. ನನ್ನ ತಮ್ಗೆ ಆಕ್ಸಿಡೆಂಟ್ ಅನ್ಕೊ ಒಟ್ಟಾಗಿಲ್ರಿ. ಎಲ್ಲಿ ಬೇಕಾದಲ್ಲಿ ಬಡ್ದಿರಿ ಇಂತಲ್ಲೆಲ್ಲ ಕೂದಾರ. ನಮ್ಮ ತಮ್ಮನ ಆಕ್ಸಿಡೆಂಟ್ ಆದ್ರೆ ಹಂಗ ಆಗ್ತೈತೇನ್ರಿ. ಯಾವಾಗ ಮಾರುತಿ ಸಾವನ್ನಪ್ಪಿದ್ನೋ ಹಂತಕರು ಖತರ್ನಾಕ್ ಪ್ಲಾನ್ ಮಾಡಿದ್ದಾರೆ. ಮೃತದೇಹವನ್ನ ಕಾರಲ್ಲಿ ಹಾಕೊಂಡು ಬಂದು ಬೂದಿಹಾಳ ಗ್ರಾಮದ ಹೊರವಲಯದಲ್ಲಿ ಕಾರನ್ನ ಪಲ್ಟಿ ಹೊಡೆಸಿದ್ದಾರೆ. ನಂತರ ಮಾರುತಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ರೀತಿ ಹಂತಕರೇ ಬಿಂಬಿಸಿದ್ರು. ಆದರೆ ಸ್ಥಳಕ್ಕೆ ಬಂದು ನೋಡಿದ ಕುಟುಂಬಸ್ಥರಿಗೆ ಇದು ಅಪಘಾತವಲ್ಲ, ಕೊಲೆ ಅನ್ನೋದು ಗೊತ್ತಾಗಿತ್ತು. ಮಾರುತಿಯನ್ನ ಕೊಂದು ಹಾಕಿದ್ದಾರೆ ಅಂತ ಹೆಣದ ಮುಂದೆ ಗೋಳಾಡಿದ್ರು. ಕೆಲಸ ಏನು ಇಲ್ರಿ. ಅವ್ರ ಜನಪದ ಹಾಡು ಹಾಡ್ತಿರ್ರಿ. ಅವ್ರಿಗೆ ಯಾನ್ ತುರ್ಸಿ ಇದು ಗೊತ್ತಿಲ್ರಿ. ಅವ್ರ ಮನ್ಯಾಗೂ ಏನೋ ಅಂದಿಲ್ಲಾಗಿರ್ರಿ. ಹಿಂಗ ದಿನ ಅಡ್ಡಾಡ್ತಿರೋ ಮನೆಗೆ ಬರ್ತಿರ್ರಿ. ಇವರು ಏನು ಹೇಳಿಲ್ಲಾಗಿರ್ರಿ ನಮಗ. ತನಿಖೆ ಶುರು ಮಾಡಿರೋ ರಾಯಭಾಗ ಪೊಲೀಸರು ಇಬ್ಬರು ಆರೋಪಿಗಳನ್ನ ಲಾಕ್ ಮಾಡಿದ್ದು ಇನ್ನುಳಿದ 4ವರಿಗೆ ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಜಸ್ಟ್ 50,000 ರೂಪಾಯಿಗೆ ಶುರುವಾದ ಗಲಾಟೆ ಯುವ ಗಾಯಕನ ಹೆಣ ಉರುಳಿಸುವಂತೆ ಮಾಡಿದ್ದು ಮಾತ್ರ ದುರಂತ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ. ಮಠ ಮಧ್ಯಾಹ್ನ ಜ್ಯುವೆಲರಿ ಶಾಪ್ಗೆ ನುಗ್ಗಿದವರು ಓನರ್ ತಲೆಗೆ ಗನ್ ಪಾಯಿಂಟ್ ಇಟ್ಟಿದ್ರು. ಜಸ್ಟ್ ಅರ್ಧ ಗಂಟೆಯಲ್ಲಿ ಬಂಗಾರದ ಭಂಡಾರವನ್ನೇ ಲೂಟಿ ಮಾಡಿದವರು ರಾಜಾರೋಷವಾಗಿ ರಸ್ತೆಯಲ್ಲಿ ನಡ್ಕೊಂಡು ಹೋಗಿದ್ದಾರೆ. ಜ್ಯುವೆಲರಿ ಮಾಲೀಕನ ಹಣೆಗೆ ಇಟ್ರು ಗನ್ ಪಾಯಿಂಟ್. ಕೈಕಾಲು ಕಟ್ಟಿದ್ರು, ಬಾಯಿಗೆ ಟೇಪ್ ಸುತ್ತಿ ಚಿನ್ನ ಕದ್ರು.
ಬೀದರ್ನಲ್ಲಿ ಹಾಡಹಗಲೇ ಎಟಿಎಂ ಹಣ ದರೋಡೆ ಮಾಡಿದ್ದಾಯ್ತು. ಮಂಗಳೂರಲ್ಲಿ ಬ್ಯಾಂಕ್ಗೆ ನುಗ್ಗಿ ಚಿನ್ನಾಭರಣ ಕದ್ದಿದ್ದಾಯ್ತು. ವಿಜಯಪುರದಲ್ಲಿ ಕೆಜಿ ಬಂಗಾರ ಕದ್ದವರಿಗೆ ಕೆಡ್ಡ ತೋಡಿದ್ದು ಆಯ್ತು. ಈಗ ಕಲಬುರಗಿಯಲ್ಲಿ ಖದೀಮರ ಗ್ಯಾಂಗ್ ಭರ್ಜರಿ ಬೇಟೆಯಾಡಿದೆ. ಮಾಲಿಕ್ ಜ್ಯುವೆಲರಿ ಶಾಪ್ಗೆ ನುಗ್ಗಿದ ಖದೀಮರು ಕೆಜಿ ಬಂಗಾರ ಕದ್ದಿದ್ದಾರೆ. ಇದಾಗಿ 24 ಗಂಟೆ ಆಗ್ತಿದ್ದಂತೆ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ಫುಟೇಜ್ಗಳು ನ್ಯೂಸ್ 18ಗೆ ಲಭ್ಯವಾಗಿದೆ. ನಿನ್ನೆ ಮಧ್ಯಾಹ್ನ 12:15 ಸುಮಾರಿಗೆ ಜ್ಯುವೆಲರಿ ಶಾಪ್ಗೆ ನುಗ್ಗಿದವರು ಅರ್ಧ ಗಂಟೆಯಲ್ಲಿ ಕೆಲಸ ಮುಗಿಸಿದ್ರು. ಮೊದಲು ಸಿಸಿಟಿವಿ ವೈರ್ ಕಟ್ ಮಾಡಿದವರು ಡಿವಿಆರ್ ಆಫ್ ಮಾಡಿದ್ದಾರೆ. ನಂತರ ಮಾಲೀಕನ ಕೈಕಾಲು ಕಟ್ ಹಾಕಿ ಬಾಯಿಗೆ ಟೇಪ್ ಸುತ್ತಿದ್ರು. ಬಳಿಕ ಓನರ್ ಹಣೆಗೆ ಗನ್ ಇಟ್ಟು ಕೋಟಿ ಮೌಲ್ಯದ ಬಂಗಾರ ಕದ್ದಿದ್ರು. ನಂತರ ತಹಶೀಲ್ದಾರ್ ಕಚೇರಿಗೆ ನಡೆದುಕೊಂಡೇ ಬಂದ ಖದೀಮರ ಗ್ಯಾಂಗ್ ಆಟೋ ಹತ್ಕೊಂಡು ಕೇಂದ್ರ ಬಸ್ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟಿದೆ. ಪ್ರಕರಣದ ತನಿಖೆಗಿಳಿದ ಪೊಲೀಸರು ದರೋಡೆಕೋರರ ಬಂಧನಕ್ಕೆ 5 ವಿಶೇಷ ತಂಡ ರಚಿಸಲಾಗಿದೆ. ಆರೋಪಿಗಳು ಹೊರರಾಜ್ಯಕ್ಕೆ ಹಾರಿರುವ ಅನುಮಾನ ಇರೋದ್ರಿಂದ ಮಹಾರಾಷ್ಟ್ರ, ಆಂಧ್ರ ಮತ್ತು ತೆಲಂಗಾಣ ಗಡಿ ಪ್ರದೇಶದಲ್ಲಿ ಖಾಕಿ ಪಡೆ ಹುಡುಕಾಟ ನಡೆಸ್ತಿದೆ. ಒಟ್ನಲ್ಲಿ ಸಾವಿರಾರು ಜನ ಓಡಾಡೋ ಜಾಗ, ಮಠ ಮಧ್ಯಾಹ್ನದ ಹೊತ್ತು ಬೇರೆ. ಇಂತಹ ಟೈಮ್ನಲ್ಲೇ ರಾಜಾರೋಷವಾಗಿ ಕಳ್ಳತನ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಆಘಾತಕಾರಿ ವಿಷಯ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ಸಾಲದ ಹಣದಲ್ಲಿ ಶೋಕಿ ಮಾಡ್ತಾ ಇದ್ದ ಗಂಡ ಹೆಂಡತಿಗೆ ಸಾಲದ ಹಣವೇ ಶೂಲವಾಗಿತ್ತು. ಸಾಲ ಕೊಟ್ಟವರು ಮನೆ ಬಳಿ ಬರ್ತಿದ್ದಂತೆ 20 ದಿನದ ಹಸುಗೂಸನ್ನೇ ಮಾರಾಟ ಮಾಡಿದ್ದಾರೆ. ಮೈ ತುಂಬಾ ಸಾಲ, ಮಗುವನ್ನೇ ಮಾರಿದ ಅಪ್ಪ ಅಮ್ಮ. ಮಕ್ಕಳು ಆಗ್ಲಿ ಅಂತ ಅದೆಷ್ಟೋ ಮಂದಿ ಗುಡಿ ಗೋಪುರಗಳನ್ನ ಸುತ್ತಾಡ್ತಾರೆ. 10 ಹರಕೆ ಹೊತ್ಕೊಂಡು ಕಂಡ ದೇವರ ಮುಂದೆ ಕಣ್ಣೀರಿಟ್ಟು ಬೇಡಿಕೊಳ್ತಾರೆ. ಕಷ್ಟ ಬೇಗಿರಲಿ, ಸಿರಿತನ ಬೇಗಿರಲಿ, ಕರುಳ ಗುಡಿಗೆ ಸಣ್ಣದೊಂದು ನೋವು ಸೋಕದಂತೆ ನೋಡ್ಕೊಳ್ತಾರೆ. ಕೆಲವರು ತಮ್ಮ ಜೀವನವನ್ನೇ ಮಕ್ಕಳಿಗೆ ಮುಡಿಪಿಡ್ತಾರೆ. ಆದ್ರೆ ಈ ಸ್ಟೋರಿ ಸ್ವಲ್ಪ ಡಿಫರೆಂಟು. ಹೆತ್ತವರು ಮಾಡಿಕೊಂಡ ಸಾಲಕ್ಕೆ ಏನೂ ಅರಿಯದ ಕಂದಮ್ಮನನ್ನ ಕಂಡೋರ ಕೈಗಿಟ್ಟಿದ್ದಾರೆ. 20 ದಿನದ ಹಸುಗೂಸನ್ನ ಮಾರಾಟ ಮಾಡಿ ತಮ್ಮ ಸಾಲ ತೀರಿಸೋದಕ್ಕೆ ನಿಂತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಿವಾಸಿ ವಸೀಮಾ ಹಾಗೂ ನಜೀರ್ ಮಾಡಿರೋ ಘನಂದಾರಿ ಕೆಲಸಕ್ಕೆ ಏನ್ ಹೇಳಬೇಕು ಒಂದು ಗೊತ್ತಾಗ್ತಿಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದವರು ಮೈ ತುಂಬಾ ಸಾಲ ಮಾಡ್ಕೊಂಡಿದ್ರು. ಸ್ಥಳೀಯ ಸಂಘ ಸಂಸ್ಥೆಗಳ ಜೊತೆಗೆ ಮೀಟರ್ ಬಡ್ಡಿಗೂ ಹಣ ಪಡೆದಿದ್ರು. ಸಿಕ್ಕಲ್ಲೆಲ್ಲ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡಿದ್ದರಿಂದ ಸಾಲ ಅನ್ನೋದು ಪೆಟ್ಟದಷ್ಟು ಬೆಳೆದು ನಿಂತಿತ್ತು. ಸಾಲ ಕೊಟ್ಟವರು ಎಷ್ಟು ದಿನ ಅಂತ ಸುಮ್ನಿರ್ತಾರೆ ಹೇಳಿ? ಇತ್ತೀಚೆಗೆ ಮನೆ ಮುಂದೆ ಬಂದು ಕಾಟ ಕೊಡೋದಕ್ಕೆ ಶುರು ಮಾಡಿದ್ರು. ಪತ್ನಿ ತುಂಬು ಗರ್ಭಿಣಿ ಅಂದ್ರೂ ಬಿಡದೆ ಟಾರ್ಚರ್ ಕೊಡ್ತಿದ್ರು. 20 ದಿನದಿಂದೆ ನಸೀಮಾಗೆ ಗಂಡು ಮಗು ಹುಟ್ಟಿತ್ತು. ಒಂದು ಕಡೆ ಮಗು ಹುಟ್ಟಿದೆ ಅನ್ನೋ ಖುಷಿ, ಇನ್ನೊಂದ್ ಕಡೆ ಸಾಲಗಾರರ ಕಾಟ. ಹೀಗಾಗಿ ದಿಕ್ಕು ತೋಚದಂತಾದ ದಂಪತಿ ಮಗುವನ್ನೇ ಬಂಡವಾಳ ಮಾಡಿಕೊಂಡಿದೆ. ತಮಗೆ ಪರಿಚಯವಿರೋ ಬೆಳಗಾವಿಯ ನೂರ್ ಅಹಮದ್ ಎಂಬಾತನಿಗೆ ಮಕ್ಕಳಿರ್ಲಿಲ್ಲ. ಹೀಗಾಗಿ ಅವರಿಗೆ 3 ಲಕ್ಷ ರೂಪಾಯಿಗೆ ತಮ್ಮ 20 ದಿನದ ಮಗುವನ್ನ ಮಾರಾಟ ಮಾಡಿದ್ರು. ಇದಾದ ಸ್ವಲ್ಪ ದಿನಕ್ಕೆ ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತೆ ಮನೆಗೆ ಬಂದು ಮಗು ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ರು. ಈ ವೇಳೆ ಮಗು ತೋರಿಸಿ ಅಂತಿದ್ದಂತೆ ಅಸಲಿ ಸತ್ಯ ಬಯಲಾಗಿದೆ. ಕೂಡಲೇ ಪೊಲೀಸರಿಗೆ ವಿಷಯ ತಿಳಿಸುತ್ತಿದ್ದಂತೆ ಮಗುವನ್ನ ರಕ್ಷಿಸಿ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ಬಿಟ್ಟಿದ್ದಾರೆ. ಸಂಘಗಳಲ್ಲಿ ಮೀಟರ್ ಬಡ್ಡಿಯವರ ಹತ್ರ ಎಲ್ಲೂ ಸಾಲ ಮಾಡಿಕೊಂಡು ಸಾಲ ತೀರಿಸಲಿಕ್ಕೆ ಆಗದೇ ಇರುವ ಸ್ಥಿತಿಯಲ್ಲಿ ತನ್ನ ಹೊಟ್ಟೆಯಿಂದ ಹುಟ್ಟಿದ ಕರುಳನ್ನು ತಾಯಿ ಮಾರಾಟ ಮಾಡ್ತಾಳೆ ಅಂದ್ರೆ ಅವಳ ಕಷ್ಟ ಎಷ್ಟು ದೊಡ್ಡದಿರ್ಬೋದು. ಅದಕ್ಕಾಗಿ ನಾನು ಸಮಾಜದಲ್ಲಿ ಎಲ್ಲ ಮಹಿಳೆಯರಿಗೆ, ನನ್ನ ಅಕ್ಕ ತಂಗಿಯರನ್ನು ತಿಳ್ಕೊಂಡು ನಾನು ಹೇಳ್ತೀನಿ, ಸಾಲಕ್ಕೆ ಬಲಿ ಆಗಬೇಡ್ರಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚ್ರಿ, ನಿಮ್ಮ ಬದುಕ. ತಂದೆ ತಾಯಿ ಅಂದ್ರೆ ತಮ್ಮ ಜೀವವನ್ನೇ ತೆಗೆದು ಮಕ್ಕಳನ್ನ ಸಾಕ್ತಾರೆ. ಆದ್ರೆ ಇವರು ಮಾತ್ರ ತಾವು ಮಾಡಿಕೊಂಡ ಸಾಲಕ್ಕೆ ಮಗುವನ್ನೇ ಮಾರಾಟಕ್ಕಿಟ್ಟಿದ್ದು ಮಾತ್ರ ದುರಂತ. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ.
ಹ್ಯಾಟ್ರಿಕ್ ಹೀರೋ ಶಿವಣ್ಣಗೆ ಇವತ್ತು ಜನ್ಮದಿನದ ಸಂಭ್ರಮ. 63ನೇ ವಸಂತಕ್ಕೆ ಕಾಲಿಟ್ಟ ಶಿವರಾಜ್ ಕುಮಾರ್ಗೆ ಅಭಿಮಾನಿ ಬಳಗ ಹರಸಿ ಹಾರೈಸಿದೆ. ಸ್ಯಾಂಡಲ್ವುಡ್ ಕಿಂಗ್ ಬರ್ತ್ಡೇ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ, ಎನರ್ಜಿಗೆ ಇವರೇ ಬೂಸ್ಟರ್, ಹೆಣ್ಮಕ್ಕಳ ಪಾಲಿಗೆ ನೆಚ್ಚಿನ ಬ್ರದರ್, ಸರಳತೆಯ ಸಾಹುಕಾರ ಶಿವಣ್ಣನಿಗೆ ಇವತ್ತು 63ನೇ ಜನ್ಮದಿನ. ವಯಸ್ಸು 63 ಆದ್ರೂ ಇನ್ನೂ ಟೀನೇಜ್ ಹುಡುಗರಂತೆ ಕುಣಿದು ಕೊಪ್ಪಳಿಸಿದ್ದಾರೆ. ನಗುಮುಖದ ಒಡೆಯನಿಗೆ ಅವರ ಕಾನ್ಫಿಡೆನ್ಸೇ ಶ್ರೀರಕ್ಷೆ. ಸ್ಯಾಂಡಲ್ವುಡ್ನ ಎನರ್ಜಿ ಸ್ಟಾರ್ ಹುಟ್ಟು ಹಬ್ಬವನ್ನ ಹಬ್ಬದಂತೆ ಅಭಿಮಾನಿಗಳು ಆಚರಿಸಿದ್ದಾರೆ. ದೊಡ್ಡಮನೆಯ ದೊಡ್ಡ ಕುಡಿಯ ಜನ್ಮದಿನಕ್ಕೆ ಸಾವಿರಾರು ಅಭಿಮಾನಿಗಳು ಹರಸಿ ಹಾರೈಸಿದ್ದಾರೆ. ಶಿವಣ್ಣನ ಹುಟ್ಟುಹಬ್ಬ ಅಂದ್ರೆ ಅಭಿಮಾನಿಗಳ ಪಾಲಿಗೆ ಮಹಾ ಸಂಭ್ರಮ. ಕಳೆದ ವರ್ಷ ಅನಾರೋಗ್ಯದ ಕಾರಣ ತಮ್ಮ ಬರ್ತ್ಡೇ ಆಚರಿಸಿಕೊಂಡಿರಲಿಲ್ಲ. ಹೀಗಾಗಿ ಈ ಬಾರಿ ಶಿವಣ್ಣನ ಜನ್ಮದಿನವನ್ನ ಅದ್ಧೂರಿಯಾಗಿ ಆಚರಿಸಬೇಕು ಅಂತ ತಡರಾತ್ರಿಯೇ ಅಭಿಮಾನಿಗಳು ಎಂಟ್ರಿ ಕೊಟ್ಟಿದ್ರು. ಮುತ್ತುರಾಜನ ಮನೆ ಮುಂದೆ ಸೇರಿದ್ದ ನೂರಾರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಶಿವಣ್ಣನ ಬ್ಯಾನರ್ ಪೋಸ್ಟರ್ ಹಾಕಿ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಮಿಂದೆದ್ರು. ದೇವ್ರದ್ದು ಬರ್ತಡೇ ಅವರಿಗೂ ಮತ್ತು ಗೀತಕ ದೇವತೆಯವರಿಗೂ ಒಳ್ಳೇದಾಗಲಿ, ಮತ್ತು ದೊಡ್ಡ ಮನೆ ಕುಟುಂಬಕ್ಕೆ ಒಳ್ಳೇದಾಗಲಿ. ಇನ್ನೂ ಅವರು 100 ವರ್ಷ, ನಮ್ಮಮ್ಮ 120 ವರ್ಷ ಬದುಕಿದ್ರು, ಅದೇ ಥರನೇ ಬದುಕಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಿದ್ದೀನಿ. ನಿನ್ನೂ ಅವರು ಯಾವತ್ತೂ ಶಿವಪಾರ್ವತಿ ಥರನೇ ಇರಲಿ ಅವ್ರ ಜೋಡಿ. ಹೂವಣ್ಣ ಪ್ರತಿ ವರ್ಷನೂ ಹುಟ್ಟು ಹಬ್ಬ ಆಚರಿಸ್ಕೊಂಡ್ರೆ ಪ್ರತಿ ವರ್ಷನೂ ಬರ್ತೀವಿ. ಬಟ್ ಏನೋ ಒಂದು ಸ್ವಲ್ಪ ಅವರಿಗೆ ಆರೋಗ್ಯ ಒಂದು ಸ್ವಲ್ಪ ಸಮಸ್ಯೆಯಿಂದ ನಾವು ಈ ವರ್ಷ ಬರ್ತಡೇ ಆಚರಿಸ್ಕೊಂತಿರಲಿಲ್ಲ ಅಂತ ಗೊತ್ತಿದ್ದಿಲ್ಲ. ಆದರೂ ಆ ಬರ್ತಡೇ ಆಚರಿಸ್ಕೊಂಡ್ರೆ ನಮಗೆ ಮಾತ್ರ ತುಂಬ ಖುಷಿ ಇದೆ ಮೇಡಮ್. ಶಿವಣ್ಣ ಹೀಗೆ 100 ಕಾಲನೂ ಹಿಂಗೆ ನಗನಗತ್ತಾ ನಮ್ಮ ಎಲ್ಲ ಅಭಿಮಾನಿಗಳನ್ನು ರಂಜಿಸ್ತಾ ಇದ್ರೆ ನಮಗೆ ಖುಷಿ ಮೇಡಮ್. ಶಿವಣ್ಣನನ್ನ ನೋಡೋದಕ್ಕೆ ಅಂತಾನೆ ಬೆಳ್ಳಂಬೆಳಗ್ಗೆಯೇ ಅಭಿಮಾನಿಗಳು ಕಾದು ಕೂತಿದ್ರು. ಹೀಗಾಗಿ ಪ್ರತಿಯೊಬ್ಬರನ್ನು ಮೀಟ್ ಮಾಡಿದ್ದ ಶಿವಣ್ಣ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ರು. ನಂತರ ತಮಗೆ ಚಿಕಿತ್ಸೆ ನೀಡಿದ ವೈದ್ಯರಿಗೆ ಶಿವಣ್ಣ ಹಾಗೂ ಗೀತಕ್ಕ ಸನ್ಮಾನ ಮಾಡುವ ಮೂಲಕ ಧನ್ಯವಾದ ತಿಳಿಸಿದ್ರು. ಜೊತೆಗೆ ಪ್ರತಿ ಕ್ಷಣ ತಮ್ಮ ಜೊತೆ ನಿಲ್ಲೋ ಅಭಿಮಾನಿಗಳು ಹಾಗೂ ಗೀತಾಗೆ ಮನ ತುಂಬಿ ಥ್ಯಾಂಕ್ಸ್ ಹೇಳಿದ್ರು. ಐ ಥಿಂಕ್ ತುಂಬಾ ವೆರಿ ಇಂಪಾರ್ಟೆಂಟ್ ಬರ್ತ್ಡೇ ಆಗಿತ್ತು. ಲಾಸ್ಟ್ ಇಯರ್ ನಾನು ಇರಲಿಲ್ಲ, ಜುಲೈ ಇರಲಿಲ್ಲ. ಈ ಸತಿ ಆಫ್ಟರ್ ನನಗೆ ಈ ಒಂದು ಇಶ್ಯೂ ಸ್ಟಾರ್ಟ್ ಆದಾಗ, ಕ್ಯಾನ್ಸರ್ ಇಶ್ಯೂ ಸ್ಟಾರ್ಟ್ ಆದಾಗ, ಆಮೇಲೆ ಡಾಕ್ಟರ್ ನೋಡ್ಕೊಂಡಿದ್ದ ರೀತಿ ಇರ್ಬೋದು, ಗೀತಾ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಮ್ಮ ಜೊತೆಯಲ್ಲಿ ಬಂಧು ಬಳಗ, ನಮ್ಮ ಇಂಡಸ್ಟ್ರಿ, ಎವ್ರಿಬಡಿ ಹ್ಯಾಸ್ ಪ್ಲೇಡ್ ಅ ವೆರಿ ಒಂದು ಎಮೋಷ್ನಲ್, ಎವ್ರಿಬಡಿ ವಾಸ್ ವೆರಿ ಎಮೋಷ್ನಲ್ ಆ್ಯಂಡ್ ಕನ್ಸರ್ನ್ಡ್ ಅಬೌಟ್. ಬಟ್ ದೇವ್ರು ಎಲ್ಲಿಂದ ಸ್ಟ್ರೆಂತ್ ಕೊಟ್ಟನೋ, ಡಾಕ್ಟರ್ ಶಶಿಧರ್ ಅವರು, ವಿ ಕೆ ಶ್ರೀನಿವಾಸ್ ಅವರು, ಅವರೆಲ್ಲ ಫಸ್ಟ್ ನನಗೆ ಒಂದು ಕೌಶಿಕ್ ಥರ ಇದ್ರು. US ಅಲ್ಲಿ ಹೋಗಿ ಆಪರೇಷನ್ ಮಾಡಿ ಬಂದ ಮೇಲೂ ಕೂಡ ನಾವು ವಿ ಹ್ಯಾವ್ ಟೇಕನ್ ಕೇರ್ ಆಫ್ ಹಿಸ್ ಹಾರ್ಟ್, ಜನರಲ್ ಕಂಡೀಷನ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ನಾಟ್ ಮೆನಿ ಪೀಪಲ್ ವಿಲ್ ಡೂ ಸೋ ವೆಲ್. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಆಲ್ ಯುವರ್ ಪ್ರೇಯರ್ಸ್, ವಿಶಸ್, good surgeon and good chemotherapy and cardiac care. He has done very well. I am very happy about his treatment and his progress. ಶಿವಣ್ಣನ ಜನ್ಮದಿನದ ಹಿನ್ನೆಲೆ ಹ್ಯಾಟ್ರಿಕ್ ಹೀರೋ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ 45 ಸಿನಿಮಾದ ಪೋಸ್ಟರ್ ರಿಲೀಸ್ ಮಾಡಲಾಯಿತು. ಬಿಲ್ಲು ಬಾಣ ಹಿಡಿದ ಲುಕ್ನಲ್ಲಿ ಶಿವಣ್ಣ ಅದ್ಭುತವಾಗಿ ಮೂಡಿಬಂದಿದ್ದಾರೆ. ಭಾಳ ಖುಷಿ ಆಗುತ್ತೆ. 45 ಟೀಮ್ ಅಂದರೆ ಒಂದು ಜೋಶಿ. 459 45 ಅಂದರೆ 9, 63 ಇವಾಗ ನನಗೆ ಏಜ್ 9, ಅದು 9. ಸೊ ಒಳ್ಳೇದಾಗಲಿ, ಎಲ್ಲರೂ ಆಶೀರ್ವಾದ ಇರಲಿ. 45 ಟೀಮ್ ಆದಷ್ಟು ಬೇಗ ಬರ್ತಾ ಇದ್ದೀವಿ. ಎಲ್ಲ ವರ್ಕು ನಡೆದು ಮುಗಿದಿದೆ. ಎಲ್ಲ ಭಾಷೆಯಲ್ಲೂ ಏಕಕಾಲ ಬರ್ತಾ ಇದೆ, ಒನ್ಲಿ ಅಟ್ ಎ ಟೈಮ್ ಬರ್ತಾ ಇದೆ ಎಲ್ಲ ಭಾಷೆಯಲ್ಲೂ. ಸೊ ತಮ್ಮ ಒಂದು ವಿಶಸ್, ಬ್ಲೆಸ್ಸಿಂಗ್ಸ್ ಇರಲಿ 45 ಟೀಮ್ ಮೇಲೆ ಅಂತ ಕೇಳ್ಕೊತೀನಿ. ಶಿವಣ್ಣನ ಜನ್ಮದಿನ ಸಾಲು ಸಾಲು ಸಿನಿಮಾಗಳು ಅನೌನ್ಸ್ ಆಗಿವೆ. ಒಟ್ನಲ್ಲಿ ಶಿವಣ್ಣನಿಗೆ ವಯಸ್ಸು ಅನ್ನೋದು ಜಸ್ಟ್ ಎ ನಂಬರ್. ಅವರ ಎನರ್ಜಿ ಮುಂದೆ ವಯಸ್ಸು ಕೂಡ ನಾಚಿಕೊಳ್ತಿದೆ. ಫಿಲ್ಮ್ ಬ್ಯೂರೋ, ನ್ಯೂಸ್ 18.